ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂದರೆ ಅಸಿಡಿಟಿ. ಗ್ಯಾಸ್ಟ್ರಿಕ್ಕಲ್ಲಿ ಹಲವಾರು ವಿಧ. ಹೊಟ್ಟೆ ಉಬ್ಬರ ಕೆಲವರಿಗಾದರೆ, ಹೊಟ್ಟೆಯಲ್ಲಿ ಸಂಕಟ ಕೆಲವರಿಗಾದರೆ, ಹೊಟ್ಟೆಯಲ್ಲಿ ಗುಡುಗುಡು ಸೌಂಡ್ ಕೆಲವರಿಗೆ ಬಂದರೆ, ವಾಂತಿ ಬಂದಂಗಾದರೆ ಕೆಲವರಿಗೆ, ಇನ್ನೊಬ್ಬರಿಗೆ ತಲೆ ಚಕ್ಕರ್ ಬಂದರೆ, ಇನ್ನೊಬ್ಬರಿಗೆ ಕಣ್ಣು ಮಂಜಾಗ್ತದೆ, ಇನ್ನೊಬ್ಬರಿಗೆ ಮೋಷನ್ನು ಸಿಕ್ಕಾಬಟ್ಟೆ ಹಾರ್ಡ್ ಆಗ್ತದೆ, ಇನ್ನೊಂದರಿಗೆ ಮೋಷನ್ನು ಆಗೋದೇ ಇಲ್ಲ, ಇನ್ನೊಬ್ಬರಿಗೆ ಮೋಷನ್ನು ದಿನಕ್ಕೆ 20 ಸರಿ ಆಗುತ್ತೆ. ಹಲವಾರು ಪ್ರಭೇದ, ಹಲವಾರು ಲಕ್ಷಣಗಳು. ಇವತ್ತು ನಾನು ಹೇಳಕ್ಕೆ ಕೊಟ್ಟಿರೋದೇನಪ್ಪ ಅಂದರೆ ಅಸಿಡಿಟಿ, ಪಿತ್ತಜ ಆಮ್ಲ ಪಿತ್ತ ಅಂತ ಹೇಳ್ತೀವಿ. ಅಂದರೆ ಹೊಟ್ಟೆಯಲ್ಲಿ ವಿಪರೀತವಾದಂತಹ ಉರಿ ಸಂಕಟ, ಎದೆಯಲ್ಲಿ ಉರಿ ಸಂಕಟ, ಹೊಟ್ಟೆ ನೋವು, ಸಂಕಟ ಬೆಂಕಿ ಹಾಕಿದಂಗೆ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ನೀವೆಲ್ಲೋ ಫಂಕ್ಷನ್ಗೆ ಹೋಗಿರ್ತೀರಿ, ಚೆನ್ನಾಗಿದೆ ಊಟ ಅಂತಂದು ಮಸಾಲೆ ಹಾಕಿರೋಂಥ ಆಹಾರಗಳನ್ನು ಅಥವಾ ನಾನ್ ವೆಜ್ಗಳನ್ನು ತಿಂದುಬಿಡ್ತೀರಿ. ಹೊಟ್ಟೆ ಉರಿ ಸಂಕಟ ತಡ್ಕೊಳಕ್ಕಾಗಲ್ಲ, ನಿಮಗೆ ಅಲ್ಲಿ ತಕ್ಷಣಕ್ಕೆ ಏನೂ ಸಿಗಲ್ಲ ಮೆಡಿಸಿನ್ನು. ಆವಾಗ ನೀವು ಮನೆ ಮದ್ದನ್ನು ಏನು ಮಾಡ್ಕೋಬೋದು? ಅರ್ಜೆಂಟಿಗೆ, ಇದು ಚಿಕಿತ್ಸೆ ಅಲ್ಲ, ತಾತ್ಕಾಲಿಕ ಉಪಶಮನಕ್ಕೆ ಏನು ಮಾಡ್ಬೋದು ಅಂತಂದರೆ ಇಷ್ಟು ಮಾಡಿರಿ. 1 ಲೋಟ ಮಜ್ಜಿಗೆಯನ್ನು ತಗೊಳ್ರಿ. ಮಜ್ಜಿಗೆಗೆ ಒಂದೇ ಒಂದು ಚಿಟಿಕೆ ಹಿಂಗೆ ಹಾಕಿ ಕುಡಿದುಬಿಡ್ರಿ. 5-10 ನಿಮಿಷದಲ್ಲಿ ಹೊಟ್ಟೆ ತಣ್ಣಗಾಗ್ಬಿಡುತ್ತೆ, ಶಾಂತ ಆಗ್ಬಿಡುತ್ತೆ. ಏನೆಲ್ಲ ಫಂಕ್ಷನ್ ಊಟ ಮಾಡಿರ್ತೀರಲ್ಲ, ಸಿಕ್ಕಾಬಿಟ್ಟೆ ಪ್ರೀತಿ ಆಸೆಯಿಂದ ತಿಂದುಬಿಟ್ಟಿರ್ತೀರಲ್ಲ, ಎಲ್ಲ ಜೀರ್ಣ ಆಗಿ ಹೊಟ್ಟೆ ಉರಿ ಸಂಕಟ, ಎದೆ ಉರಿ ಸಂಕಟ ಶಮನ ಆಗ್ತಾ ಬರುತ್ತೆ. ಇದು ತಾತ್ಕಾಲಿಕ ಉಪಶಮನ. ಇದನ್ನು ಮಾಡ್ಕೊಂಡು ಸಮಾಧಾನ ಆದಮೇಲೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಅದಕ್ಕೆ ಕೂಲಂಕುಷವಾದಂತಹ ಚಿಕಿತ್ಸೆಯನ್ನು ಪಡ್ಕೋಬೋದು, ಶಾಶ್ವತವಾದ ಚಿಕಿತ್ಸೆಯನ್ನು ಪಡ್ಕೋಬೋದು. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.